बनाएंगे राघव चेतन मंदिर ಅಂತ ಹೇಳಿ ಅದು ಸತ್ಯ ಮಾಡ್ಕೊಳ್ಸೋಮಂತ ಹೇಳಬೇಕು. दुष्ट शक्तिಗಳು इस बार आंदोलन स्वामी हमारा दरगाह में नहीं आएगा ಅಂತ ಹೇಳಿ ಪಟಾಕಿ ಸಿಡಿಸಿದ್ರಂತೆ. ಜೈ ಶ್ರೀರಾಮ್ जय श्री राम। ಓಂ ಕಪುಭಾಯ ನಮಃ ಓಂ ಶಿವಾಯ ನಮಃ ಓಂ ನಿರಂಜನೆ ನಮಃ ಓಂ ಶಿವಾಯ ನಮಃ ಓಂ ಕಪುಭಾಯ ನಮಃ ಓಂ ಶಿವಾಯ ನಮಃ ಓಂ ಮಂತ್ರಾತ್ಮನೆ ನಮಃ ಓಂ ಶಿವಾಯ ನಮಃ ಓಂ ಪಂಚಕಾಲಯ ನಮಃ ಓಂ ಶಿವಾಯ ನಮಃ ಓಂ ವಿಜಯನವೇ ನಮಃ ಓಂ ಶಿವಾಯ ನಮಃ ಓಂ ಸಣ್ಣಾಗಿದ್ದು ಹಾಡ ಕೇಳ್ತಿದ್ವು ಬನಾಯಂಗೆ ಮಂದಿರ ಅಂತ ಹೇಳಿ. ಅಯೋಧ್ಯೆ ಮಂದಿರ ಆಯ್ತೋ ಇಲ್ಲ, ಆಯ್ತೋ ಇಲ್ಲ. ಅದಕ್ಕೆ ಹರ್ಷಾನಂದ ಅವ್ರಿಗೆ ಹೇಳಕ್ ಬಯಸ್ತೀನಿ, ಆ ಕ್ಯಾಸೆಟ್ ಆ ಸಾಂಗ್ನಾಗ ಸ್ವಲ್ಪ ಟ್ಯೂನಿಂಗ್ ಹಾಕಿ ಅದ್ರಾಗ ನಾವ್ ಏನ್ ಹೇಳ್ಬೇಕು, ಬನಾಯಂಗೆ ಆನಂದ್ ಮೇ ಮಂದಿರ, ಬನಾಯಂಗೆ ರಾಘವ ಚೇತನ್ ಮಂದಿರ ಅಂತ ಹೇಳಿ ಅದು ಸತ್ಯ ಮಾಡ್ಕೊಳ್ಸೋಮಂತ ಹೇಳಬೇಕು. ಹರ್ಷಾಬಿಟ್ಟು ಅವ್ರು ಹೇಳ್ತಾ ಇದ್ರು, ಫಸ್ಟ್ ಟೈಮ್ ನಾ ಇದ್ದಿದ್ದಿಲ್ಲ, ಅವ್ರು ಹೇಳಿದ್ರು ಅವ್ರದೆಲ್ಲ ಏನೇನಿತ್ತು, ಏನ್ ಮಾಡ್ಬೇಕಂದಿರು, ಹ್ಯಾಂಗ್ ತಡೆ ಹಿಡಿಬೇಕಂದಿರು, ಹ್ಯಾಂಗ ಸಿಸ್ಟಮ್ ಈಗ ತಯಾರಾಗಿ ತಮ್ಮ ಛತ್ ಮ್ಯಾಗ ತಮ್ಮ ಮನ್ಯಾಗ ಅವ್ರು ಅದೇ ಮಾಡ್ತಾರ ಅವರು. ಅದಕ್ಕ ನಾ ನೋಡ್ತಾ ಇದ್ದೀನಿ, ಬರ್ತಾ ಹಿಡಿದು ಎಷ್ಟು ಪೊಲೀಸ್ ಬಂದಾರ ಇಲ್ಲಿ. ನಾ ಏನ್ ಹೇಳಕ್ ಬಯಸ್ತೀನಿ, ಒಳ್ಳೆಯದ ಇಷ್ಟೆಲ್ಲ ಪೊಲೀಸ್ ಬಂದಾರ, ಅವ್ರಿಗೆ ಏನೋ ಭಯ ಇದ್ದಿರ್ಬೇಕು ನಾವೇನ್ರ ಮಾಡ್ತೀವಿ ಅಂತ ಹೇಳಿ. ನಾವು ಹಿಂದೂ ಇದ್ದೇವೆ, ನಾವು ಶಾಂತಿ ರೀತಿಯಿಂದ ಮಾಡ್ತೇವೆ, ಅವ್ರ ಹಂಗ ಲಫಡ ಮಾಡಲ್ಲ, ಗಡಬಡ ಮಾಡಲ್ಲ, ನಂಬರ್ ಮಾಡಲ್ಲ ಅಂತ ಹೇಳ್ಕೊಳ್ತೀನಿ. ಇವತ್ತೊಂದ್ ದಿವಸ ನಿಮ್ಗೆಲ್ಲರೂ ಭಕ್ತಿ ನೋಡಿ, ಹೋದ ವರ್ಷ ಸುಭಾಷ್ ಗುತ್ತೇದಾರ್ ಸಾಹೇಬ್ರು ಶಾಸಕರಿದ್ದಾಗಲೂ ಅಷ್ಟೇ ಜನ ಬಂದಿರಿ, ಇವತ್ತು ಅವ್ರು ಶಾಸಕರಿಲ್ಲ ಅಂತಂದ್ರೆ ಅದಕ್ಕಿಂತ ಹೆಚ್ಚು ಜನ ಬಂದಿರಿ. ಅದಕ್ಕ ಮುಂದಿನ ಪೀಳಿಗೆಗಳು ನಾವು ಈ ಒಂದು ರಾಘವ ಚೇತನ ನಾವು ಯಾಕೆ ಹೋರಾಟ ಮಾಡ್ಲಿತ್ತೀವಿ ಅಂತಂದ್ರೆ, ಈ ತರ ನಾವು ಹೋರಾಟ ಮಾಡ್ಲಿಲ್ಲ ಅಂತಂದ್ರೆ ನಮ್ಮ ಹೊಸು ಗುಡಿಗವರು ಒಳಗೆ ನುಗ್ತಾರ ಅವರು. ಅದಕ್ಕ ನಾವು ಈಗಿನಿಂದ ಈ ಹೋರಾಟ ಮಾಡ್ಕೋತಾ ಹೋದ್ರೆ ಅವರು ನಕ್ಕೋ ಬಾಬಾ ನಕ್ಕೋ ಅಂತ ದೂರಿದಂಗೆ ಹಮಾರೆ ಕಾಮ್ಸೆ ಹಮ್ ಕಾಮ್ ಮತ್ಲಬ್ ರಖೇಂಗೆ ಅಂತಂತೆ ಅವ್ರು ಮಾಡ್ತಾರಂತ ಹೇಳಕ್ ಬಯಸ್ತೀನಿ. ಇಷ್ಟೆಲ್ಲ ಯುವಕರಿ ನೋಡಿ ಖುಷಿ ಆಗ್ತದ. ಒಂದ್ ಮಾತು ಹೇಳಕ್ ಬಯಸ್ತೀನಿ ಪೂರ ಆಳಂದ್ ಜನತೆಗೆ, ಇಲ್ಲೇ 40 ಕಿಲೋಮೀಟರ್ ನಿಮ್ಮ ಮಣ್ಣು ಅಲ್ಲೇ ಇದ್ದೀನ, ಒಂದ್ ಆವಾಜ್ ಕೊಡ್ರಿ 24 ಮಿನಿಟ್ ನಿಮ್ಮ ಯಾವಾಗಕ್ಕೂ ಹಿಂದೆ ಸರಿಯೋದಿಲ್ಲ. ನಮ್ಮ ಸನಾತನ ಧರ್ಮ ಸಲಕ ನಾವು ಹಗಲು ರಾತ್ರಿಗ ಪ್ರದರ್ಶನ ಮಾಡಮ್ಮ, ಕೆಲಸ ಮಾಡಮ್ಮ, ಹೋರಾಟ ಮಾಡಮ್ಮ ಅಂತ ಹೇಳಕ್ ಬಯಸ್ತೀನಿ. ಇವತ್ತೊಂದ್ ದಿವಸ ಆಂದೋಲನ ಅಪ್ಪೋರ್ ಮ್ಯಾಗ ಎಷ್ಟು ಅತ್ಯಾಚಾರ ಮಾಡ್ತಾ ಇದಾರ ಅವ್ರು, ಎಷ್ಟು ಅತ್ಯಾಚಾರ ಮಾಡ್ತಾ ಇದಾರ, ಎಷ್ಟು ಬೆದರಿಕೆ ಹಾಕ್ತಾರ. ಅವ್ರ ಅಂಜೋರಿಲ್ಲ. ಯಾಕಂತಂದ್ರೆ ನಿಮ್ಮಂತ ಲಕ್ಷ ಲಕ್ಷ ಜನ ಅವ್ರ ಹಿಂದರ ಅಂತ ಹೇಳಕ್ ಬಯಸ್ತೀನಿ. और ಏಟೇ ಮಾಡ್ಲಿ, और ಏಟೇ ಸಚಿವರಾಗಲಿ, और ಲೀಡರ್ ಆಗಲಿ, ಕಾಂಗ್ರೆಸ್ ಅವರಾಗಲಿ, ಟೆಂಪರಿ ಬರೀ ಟೆಂಪರಿ ಮಾಡ್ಬೋದು ಅವರು. ಈ ಒಂದು ಲೋಕಸಭಾ ಚುನಾವಣೆ ಆಗ್ಬೇಡಿ, ಮತ್ ಅಲ್ಲೋಲ್ ಕಲ್ಲೋಲ್ ಆಗ್ತದ, ಮತ್ತು ಭಾರತೀಯ ಜನತಾ ಪಾರ್ಟಿ ವಾಪಸ್ ಬರ್ತದ. ಅದಕ್ಕ ಇನ್ನ ಬಕ್ಕಳು ಮಂದಿ ಮಾತಾಡೋರ ಇದೇ ತರ ತಮ್ಗೆಲ್ಲರ ಮನ್ಸಿನಾಗ ಏನದ, ರಾಮ ಭಕ್ತರು ನಾವ್ ಏನಿದ್ದೇವ್, ರಾಮ ರಾಮೇ ಆಗ್ತದ, ರಾಮ ರಾಮ ರಾಜ ಆಗದದು ಎಂದು ತಪ್ಪಲ್ಲ. ಮುಂಚೆನೂ ಹೇಳಿನಿ, ಮುಂದೂ ಹೇಳ್ತೀನಿ, ಅದ್ರ ಮುಂದೂ ಹೇಳ್ತೀನಿ, ರಾಮ್ ರಾಜ್ ಆಗ್ತದ, ರಾಮ್ ರಾಜ ಎಲ್ಲರಿಗೂ ಮತ್ತೊಂದಂತೆ ಒಂದೆರಡು ಮಾತು ಹೋಗ್ತೀನಿ. ಜೈ ರಾಘವ ಚೈತನ್ಯ ಮಹಾರಾಜ್ ಕಿ ಜೈ, ಜಗಜ್ಯೋತಿ ಬಸವೇಶ್ವರ ಮಹಾರಾಜ್ ಕಿ ಜೈ, ಹರ ಹರ ಮಹಾದೇವ್. ಯುವಕರೇ, 2022ರಲ್ಲಿ ಬಹಳ ದೊಡ್ಡ ದಂಗಲ್ ಅನ್ನ ಆನಂದ್ ಪಟ್ನ ಕಾಣುತ್ತೆ. ನಮಗೇನು ದಂಗೆ ಎಬ್ಬಿಸ್ಬೇಕು ಅನ್ನುವಂತ ಇಚ್ಛೆ ಇಲ್ಲ, ನಾವು ದಂಗೆ ಎಬ್ಬಿಸುವವರು ಕೂಡ ಅಲ್ಲ. ನಮ್ಮ ಹಕ್ಕು, ನಾವು ಪೂಜೆ ಮಾಡಬೇಕು ಅಂತ ಹೊರಟ್ರೆ ಖಡ್ಗಗಳನ್ನ, ರಾಡ್ಗಳನ್ನ, ಕಟ್ಟಿಗೆಗಳನ್ನ, ಖಾರದ ಪುಡಿಯನ್ನ ಡ್ರಮ್ ನಲ್ಲಿ ಮಿಕ್ಸ್ ಮಾಡಿ ಅದನ್ನ ನಾವು ಚೆಲ್ಲಬೇಕು, ಕಲ್ಲುಗಳನ್ನ ಎಸಿಬೇಕು ಅಂತ ಕುತಂತ್ರ ಮಾಡಿದಂತಹ ಬಾಬರ್ನ ಮೊಮ್ಮಕ್ಕಳಿಗೆ ಈ ದೇಶದ ಸಂವಿಧಾನ ತಕ್ಕ ಉತ್ತರ ಕೊಟ್ಟು 2023ಕ್ಕೆ ನಿರ್ಭೀತಿಯಿಂದ, ನಿರ್ಭಡೆಯಿಂದ ನಾವು ಹೋಗಿ ರಾಘವ ಚೈತನ್ಯರ ಸಮಾಧಿ ಮೇಲಿನ ಶಿವಲಿಂಗಕ್ಕೆ ಪೂಜೆ ಮಾಡಿದೆವು. ಬಹಳ ದೊಡ್ಡ ವಿಜಯ. 2024 ನಾವು 100 ಜನರಿಗೆ ಪೂಜೆಗೆ ಅವಕಾಶ ಕೊಡಬೇಕು ಅಂತ ವಕ್ಫ್ ಬೋರ್ಡ್ ಕೋರ್ಟ್ ನಲ್ಲಿ ನಾವು ಮನವಿಯನ್ನ ಸಲ್ಲಿಸಿದ್ದೇವೆ.
ಪಾಟೀಲ್ರು, ಹರ್ಷ ಗುತ್ತೇರ್ ಅವರು ಹೈಕೋರ್ಟ್ ನಲ್ಲಿ ರಿಟ್ ಹಾಕಿದರು. 1 ತಿಂಗಳಿಂದ ವಕ್ಫ್ ಕೋರ್ಟ್ ನಲ್ಲಿ ವಿಚಾರಣೆ ನಡೀತಾ ಇತ್ತು. ನಾನು 2 ಬಾರಿ ವಿಚಾರಣೆಗೆ ಹೋದೆ. ವಿಚಾರಣೆಗೆ ಹೋದಂತ ಸಂದರ್ಭದಲ್ಲಿ ನಾನು, ನಮ್ಮ ಡ್ರೈವರ್ ಇಬ್ಬರೇ ನಮ್ಮ ವಕೀಲರು. ಆದರೆ ಎದುರುಗಡೆ ಇರುವಂತಹ ಪ್ರತಿವಾದಿಗಳು ಸುಮಾರು 20ಕ್ಕೂ ಹೆಚ್ಚು ಜನ ಬರ್ತಾ ಇದ್ರು. ಅದರಲ್ಲಿ ಗುಂಡಾಗಳು, ರೌಡಿಗಳು, ಗಡಿಪಾರು ಮಾಡಿಕೊಂಡು ಊರು ಬಿಟ್ಟು ಹೋದವರು ಇವರೆಲ್ಲ ಬರ್ತಾ ಇದ್ರು. ಯಾಕೆ ಅಂತ ಕೇಳಿದ್ರೆ ಎದುರಾಳಿಗಳು ಹೆದರ್ಲಿ ಅಂತ. ಇಂತಹ 100 ಗೂಂಡಾಗಳು ಬಂದ್ರು ಭಾರತ ಮಾತೆ ನೀಡಿರುವಂತಹ ಜನ್ಮ ಕೊಟ್ಟಂತಹ ಈ ರಕ್ತ ಯಾವ ಗೂಂಡಾಗಳಿಗೂ ಕೂಡ ಹೆದರುವುದಿಲ್ಲ ಅನ್ನುವಂತಹ ಸವಾಲನ್ನ ಹಾಕಿ ಅದೇ ಕೋರ್ಟಿನ ಎದುರುಗಡೆ ನಿಂತ್ಕೊಂಡು ನ್ಯಾಯ ಕೇಳಿದ್ವಿ. ದುರ್ದೈವ, ವಕ್ಫ್ ಬೋರ್ಡ್ ನಲ್ಲಿ ನಮಗೆ ಪೂಜೆಗೆ ಅವಕಾಶ ನೀಡಲಿಕ್ಕೆ ಅಸಾಧ್ಯ ಆಯ್ತು. ನಮ್ಮ ಅರ್ಜಿಯನ್ನ ರಿಜೆಕ್ಟ್ ಮಾಡಿದ್ವಿ. ಯಾಕೆ ಅಂತ ಕೇಳಿದ್ರೆ ಕಳೆದ ವರ್ಷ ಹೈಕೋರ್ಟ್ ನಲ್ಲಿ ಈ ವಿಚಾರ ಹೋಗಿದ್ರಿಂದ ನೀವು ಹೈಕೋರ್ಟ್ ಮೊರೆ ಹೋಗ್ಬೇಕು ಅಂತ ಹೇಳಿ ನಮ್ಮ ಅರ್ಜಿಯನ್ನ ವಿಲೇವಾರಿ ಮಾಡಿದ್ರು. ಇದನ್ನೇ ಸಂಭ್ರಮಿಸಿದಂತಹ ಪಾಕಿಸ್ತಾನದ ಏಜೆಂಟ್ರುಗಳು ಕೋರ್ಟ್ ಹಾಲ್ನ ಹೊರಗಡೆ ಗಲೆ ಮಿಲಾವ್ ಗಲೆ ಮಿಲಾವ್ ಗಲೆ ಮಿಲಾವ್ ಅಂತ ಹೇಳಿ ಆರಂಭಕ್ಕೆ ಬಂದು ದುಷ್ಟ ಶಕ್ತಿಗಳು ಇಸ್ ಬಾರ್ ಆಂದೋಲನ ಸ್ವಾಮಿ ಹಮಾರ ದರ್ಗಾ ಮೇ ನಹಿ ಆಯೇಗಾ ಅಂತ ಹೇಳಿ ಪಟಾಕಿ ಸಿಡಿಸಿದ್ರಂತೆ. ಅವರಿಗೆ ಗೊತ್ತಿಲ್ಲ ಪಾಪ, ವಕ್ಫ್ ಕೋರ್ಟೇ ಅಂತಿಮ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಬೇರೆ ಕೋರ್ಟ್ ಇಲ್ಲ ಅಂತ ಗೊತ್ತಿಲ್ಲ ಅವರಿಗೆ, ಇದೆ ಅಂತ ಗೊತ್ತಿಲ್ಲ ಅವರಿಗೆ. ನಾವು ಪುನಃ ಹೈಕೋರ್ಟ್ಗೆ ಮನವಿಯನ್ನ ಸಲ್ಲಿಸಿದ್ದೇವೆ. ಹೈಕೋರ್ಟ್ ನಿನ್ನೆ ನಮಗೆ ಷರತ್ತು ಬದ್ಧವಾಗಿರುವಂತಹ ಸೂಚನೆಯನ್ನ ಕೊಟ್ಟು ಮತ್ತೆ 15 ಜನರಿಗೆ ಪೂಜೆಗೆ ಅವಕಾಶ ಕೊಟ್ಟಿತ್ತಲ್ಲ, ಇದು ನಿಜವಾದ ಸಂವಿಧಾನ. ಅವಾಗ ನಾವು ಪಟಾಕಿ ಹೊಡಿಬಹುದಾಗಿತ್ತಲ್ಲ ಆಳಂನಲ್ಲಿ. ಗುತ್ತೇದಾರರಿಗೆ ಹೇಳಿದ್ರೆ ಇಲ್ಲಿಂದ ಆಳಂದವರೆಗೂ ಪಟಾಕಿ ಹೊಡಿಬಹುದಾಗಿತ್ತು. ನಾವು ಈಗ ಪಟಾಕಿ ಹೊಡೆಯುವ ಮನುಷ್ಯರಲ್ಲ ನಾವು. ಕಳೆದ ವರ್ಷ ಚುನಾವಣೆ ನಡೆದಂತ ಸಂದರ್ಭದಲ್ಲಿ ಚುನಾವಣಾ ಪ್ರಚಾರಕ್ಕೆ ಆಗಮಿಸಿದಂತ ಯೋಗಿ ಆದಿತ್ಯನಾಥ್ ಅವರು ಒಂದು ಮಾತನ್ನ ಹೇಳಿದರು, ನಿಮ್ಗೆಲ್ಲ ನೆನಪಿರಬಹುದು. ಬುಲ್ಡೋಜರ್ ಬಾಬಾ ಒಂದು ಮಾತನ್ನ ಹೇಳಿದರು, अयोध्या में बहुत बड़ा राम लल्ला का मंदिर बन रहा है, वहां मंदिर बन रहा है, यहाँ के राघव चैतन्य का मंदिर कैसे नहीं बन पाएगा. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣವಾಗ್ತಿರ್ಬೇಕಾದ್ರೆ ರಾಘವ ಚೈತನ್ಯ ಮಂದಿರ ಯಾಕೆ ನಿರ್ಮಾಣ ಆಗುವುದಿಲ್ಲ ಅನ್ನುವಂತ ಸವಾಲನ್ನ ಯೋಗಿ ಆದಿತ್ಯನಾಥರು ಹಾಕಿ ಹೋಗಿದ್ದಾರೆ. ಆನಂದದ ಹಿಂದುವರೆ ನೀವು ಬರೀ ಜಾತಿ ಜಾತಿ ಜಾತಿಯ ಮಂತ್ರ ಪಠಿಸ್ತಾ ಹೋದ್ರೆ ಇವತ್ತು ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂಥದ್ದು ವಿಧಾನಸೌಧಕ್ಕೆ ಬಂದುಬಿಟ್ಟಿದೆ. ನಾಳೆ ನಿಮ್ಮ ಮನೆಯವರೆಗೂ ಬಂದು ಮುಟ್ಟುತ್ತೆ. ಯಾರು ಭಾರತದ ಪರ ಇದ್ದಾರೆ, ಯಾರು ಧರ್ಮಕ್ಕಾಗಿ ಶ್ರಮಿಸ್ತಾ ಇದ್ದಾರೆ, ಜಾತಿ ನೋಡಿದ್ರೆ ಮತ ಕೊಟ್ರೆ ಕರ್ನಾಟಕದಲ್ಲಿ ಮತ್ತೆ ಹಿಂದುತ್ವದ ಸರ್ಕಾರ ಬರ್ತಾ ಇತ್ತು. ದುರ್ದೈವ, ನೀವೆಲ್ಲ ಸಿದ್ದರಾಮಯ್ಯನವರ ಪುಕ್ಷಟ್ಟೆ ಗ್ಯಾರಂಟಿಗೆ ಬೆನ್ನ ಹತ್ತಿ ಗ್ಯಾರಂಟಿನೂ ಇಲ್ಲ, ವಾರಂಟಿನೂ ಇಲ್ಲ, ಗೃಹಲಕ್ಷ್ಮಿನೂ ಇಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾವು ಪಟಾಕಿ ಹೊಡೆಯೋದಾದ್ರೆ ಕೇವಲ ಪೂಜೆಗೆ ಅವಕಾಶ ಕೊಟ್ಟ ಹೈಕೋರ್ಟ್ ತೀರ್ಪಿಗೆ ಮಾತ್ರ ಪಟಾಕಿ ಹೊಡೆಯೋದಲ್ಲ, ಮುಂದೆ ಅದೇ ಹೈಕೋರ್ಟ್ ನಲ್ಲಿ ವಾದವನ್ನ ಮಂಡಿಸಿ ಅದೇ ಲಾಡ್ಲೆ ಮಶಾಕ್ ದರ್ಗಾದಲ್ಲಿರುವಂತಹ ರಾಘವ ಚೈತನ್ಯರ ಭವ್ಯ ಮಂದಿರ ನಿರ್ಮಾಣ ಮಾಡಿ ಕಳಸಾರೋಹಣ ಮಾಡಿ ಯೋಗಿ ಆದಿತ್ಯನಾಥರ ಕಡೆಯಿಂದ ಮಂದಿರ ಉದ್ಘಾಟನೆ ಮಾಡಿದ ಮೇಲೆ ಆರಂಭ ಮನೆ ಯಾವ ಶಕ್ತಿಯೂ ಕೂಡ ಅದನ್ನ ತಡೆಯಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ಪವಿತ್ರವಾಗಿರುವಂತಹ ಮಹಾಶಿವರಾತ್ರಿಯ ದಿನ ನಾನು ಶಪಥ ಮಾಡ್ತಾ ಇದ್ದೇನೆ. ಇವತ್ತು 30ಕ್ಕೂ ಹೆಚ್ಚು ಕೇಸ್ಗಳನ್ನ ಹಾಕಿಕೊಂಡರೂ ಕೂಡ ಮಠದಲ್ಲಿ ಕೂಡಲಿಲ್ಲ. ನಮ್ಮ ದೇಶದ ಹಿಂದೂ ಧರ್ಮದ ಪವಿತ್ರತೆಯನ್ನ ಕಾಪಾಡಬೇಕು ಅಂತ ಹೇಳಿ
ನಿರಂತರವಾಗಿ ಹೋರಾಟ ಮಾಡಿ ರಾಘವ ಚೈತನ್ಯ ಮಂದಿರ ನಿರ್ಮಾಣದ ಶಪಥವನ್ನ ನಾನು ಮಾಡಿದೆ. ಕೇವಲ ನಾನು ಮಾಡಿದ್ದೀನಿ ಅನ್ನುವಂತಹದ್ದು ಅದು ಗರ್ವ ಆಗುತ್ತೆ. ನೀವೆಲ್ಲರೂ ಕೂಡ ಇದ್ದಾಗ ಮಾತ್ರ, ವೇದಿಕೆ ಮೇಲೆ ಇರುವಂತಹ ರಾಜಕಾರಣಿಗಳಿರ್ಬೋದು, ಪರಮ ಪೂಜ್ಯರ ಆಶೀರ್ವಾದ ಇದ್ದಾಗ ಮಾತ್ರ ಹಿಂದುತ್ವದ ಹೋರಾಟ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗತ್ತೆ. ರಾಮ ಮಂದಿರ ನಿರ್ಮಾಣ ಆಯ್ತು. ಬಹಳ ಜನ ಹೇಳ್ತಿದ್ರು ಮಂದಿರ ಕಟ್ಟೋದಿಲ್ಲ, ಇವರು ರಾಜಕೀಯ ಮಾಡ್ತಾ ಇದ್ದಾರೆ, ಮಂದಿರದ ಹೆಸರನ್ನ ಹೇಳಿ ಓಟು ಪಡಿಲಿಕ್ಕೆ ಬಿಜೆಪಿ ನಾಟಕ ಸೃಷ್ಟಿ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಸ್ವಾಮಿ, ಕೇವಲ ಬಿಜೆಪಿಯವರಾಗ್ಲಿ ಸಂಘ ಪರಿವಾರದವರಾಗ್ಲಿ ನಾಟಕದ ಭಕ್ತಿ ಮಾಡೋದಲ್ಲ. ಅವರ ಭಕ್ತಿ ಆಗಿದೆ ಅಂತ ಕೇಳಿದ್ರೆ ಮೊನ್ನೆ ನರೇಂದ್ರ ಮೋದಿ ಅವರು ಮಾಡಿದಂತಹ ಆಚರಣೆಯೇ ಇವತ್ತು ನಮಗೆ ಸಾಕ್ಷಿಯಾಗುತ್ತೆ. ರಾಮ್ ಜೇಠ್ಮಲಾನಿ, ಕಪಿಲ್ ಸಿಬಲ್ ಅನ್ನುವಂತ ಅನೇಕ ಕಾಂಗ್ರೆಸ್ ಏಜೆಂಟ್ ಲಾಯರ್ಸ್ ಕೋರ್ಟ್ನಲ್ಲಿ ಅರ್ಜಿ ಹಾಕ್ತಾ ಇದ್ರು. ಸರ್, ಮಂದಿರದ ವಿಚಾರಣೆ ಬಹುಬೇಗ ಮುಗಿಸ್ಬೇಡಿ, ಒಂದು ವೇಳೆ ನೀವು ಬೇಗ ಮುಗಿಸಿದ್ರೆ ಬಿಜೆಪಿಯವರ ಲಾಭ ತಗೊಂಡ್ಬಿಟ್ಟು ಅಧಿಕಾರ ಚಲಾಯಿಸ್ತಾರೆ, ಹೀಗಾಗಿ ನೀವು ಬೇಗ ನಿರ್ಣಯ ಮಾಡಬೇಡಿ ಅಂತ ಅರ್ಜಿಗಳನ್ನು ಹಾಕ್ತಿದ್ರು. ಆಗ ಅರ್ಜಿಗಳು ಹಾಕಿದ್ದರ ಪರಿಣಾಮ ತಾರೀಖ್ ಪೇ ತಾರೀಖ್, ತಾರೀಖ್ ಪೇ ತಾರೀಖ್, ತಾರೀಖ್ ಪೇ ತಾರೀಖ್ ಅಂತ ಹೇಳಿ 30 ವರ್ಷಗಳ ಕಾಲ ನಮ್ಮ ಹಿಂದೂ ಹೋರಾಟಗಾರರು ಕೋರ್ಟ್ಗೆ ಅಲಿಬೇಕಾಯ್ತು. ಶಬರಿ ರಾಮನಿಗಾಗಿ ಹಲವಾರು ವರ್ಷ ಕಾಯ್ದಿದ್ರಂತೆ. ರಾಮನ ದರ್ಶನ ಮಾಡಬೇಕು, ರಾಮನ ಸೇವೆ ಮಾಡಬೇಕು ಅಂತ ಹಲವಾರು ವರ್ಷಗಳು ಕಾಯ್ದಿದ್ರು. ಆದ್ರೆ ಆಶ್ಚರ್ಯ ಅಂದ್ರೆ ಇವತ್ತು ರಾಮ ತನ್ನ ಮಂದಿರವನ್ನ ನಿರ್ಮಾಣ ಮಾಡುವುದಕ್ಕೋಸ್ಕರ ಯೋಗಿ ಆದಿತ್ಯನಾಥರನ್ನ, ನರೇಂದ್ರ ಮೋದಿ ಅವರನ್ನ ಸುಮಾರು ವರ್ಷಗಳ ಕಾಯ್ದ್ರಲ್ಲ, ಇದು ನಿಜವಾದ ಮೋದಿಯವರ ಭಕ್ತಿ ಅನ್ನುವಂಥದ್ದನ್ನು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಉತ್ತರ ಪ್ರದೇಶದಲ್ಲಿ ಯೋಗಿ, ಕೇಂದ್ರದಲ್ಲಿ ಮೋದಿ ಇರುವ ಕಾರಣಕ್ಕಾಗಿ ಇವತ್ತು ಭವ್ಯವಾಗಿರುವಂತಹ ರಾಮ ಮಂದಿರ ನಿರ್ಮಾಣ ಆಯಿತು. ಅಕಸ್ಮಾತ್ ರಾಹುಲ್ ಬಾಬಾ ಏನಾದ್ರೂ ಪ್ರಧಾನಮಂತ್ರಿ ಆಗಿದ್ದಿದ್ರೆ, ನಮ್ಮಲ್ಲಿ ಒಬ್ರು ಇದ್ದಾರೆ, ನಾನು ಸಂವಿಧಾನದ ಭಕ್ತ, ನನಗೆ ರಾಮನ ಮೇಲೆ ಭಕ್ತಿ ಇಲ್ಲ, ಹೇಳೋದು ಸಂವಿಧಾನ, ಮಾತು ಸಂವಿಧಾನ, ಕೃತಿ ತಾಲಿಬಾನ್. ಹಿಡೀರಿ, ಒದಿರಿ, ಒಳಗ್ ಹಾಕ್ರಿ, ಕೇಸ್ ಹಾಕ್ರಿ, ಗಡಿಪಾರ್ ಮಾಡ್ರಿ. ಇದು ಯಾವುದೇ ಸಂಸ್ಕೃತಿ ರೀ? ಇಲ್ಲಿ ಯಾವುದೇ ಮಂತ್ರಿಯ ಸಂವಿಧಾನ ನಡೆಯೋದಿಲ್ಲ. ಕಲಬುರಗಿಯಲ್ಲಿ ಏನಾದರೂ ಸಂವಿಧಾನ ನಡೆಯುತ್ತೆ ಅಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಅನ್ನುವಂಥದ್ದನ್ನ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾಗುತ್ತೆ. ಅಕಸ್ಮಾತ್ ನಮ್ಮ ಮನವಿ ಸರ್ಕಾರದ ಹಂತದಲ್ಲಿದ್ದಿದ್ರೆ ನಾವ್ಯಾರೂ ಕೂಡ ಪೂಜೆ ಮಾಡಲಿಕ್ಕೆ ಅವಕಾಶ ಸಿಕ್ತಿರ್ಲಿಲ್ಲ, ನಾವ್ಯಾರೂ ಕೂಡ ಪೂಜೆಗೆ ಹೋಗುವಂತ ಸ್ಥಿತಿ ಬರ್ತಿರ್ಲಿಲ್ಲ. ಕಲಬುರಗಿಯಲ್ಲಿ ಹೈಕೋರ್ಟ್ ಪೀಠ ನಿರ್ಮಾಣ ಆಗಿದ್ದಕ್ಕಾಗಿ, ಅಲ್ಲಿ ಮನವಿ ಸಲ್ಲಿಸಿದ್ದಕ್ಕಾಗಿ ನಮಗೆ ಮುಕ್ತವಾಗಿ ಪೂಜೆಗೆ ಅವಕಾಶ ಮಾಡಿಕೊಡ್ತಲ್ಲ ಅಂತ ಹೈಕೋರ್ಟ್ಗೆ ನಾವು ಇಲ್ಲಿಂದಲೇ ದೊಡ್ಡ ಧನ್ಯವಾದಗಳನ್ನ ಸಲ್ಲಿಸಬೇಕಾಗುತ್ತೆ. ಬಂಧುಗಳೇ, ನಮ್ಮ ರಾಜ್ಯದ ಪರಿಸ್ಥಿತಿ ಬಹಳ ಗಂಭೀರ ಸ್ಥಿತಿಯಲ್ಲಿದೆ. ಮೊದಲೆಲ್ಲ ಯೂನಿವರ್ಸಿಟಿಗಳಿಗೆ, ಗಲ್ಲಿಗಳಿಗೆ, ಕೆಲವೊಂದು ಏರಿಯಾಗಳಿಗೆ ಸೀಮಿತವಾಗಿರುವಂತಹ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಇವತ್ತು ವಿಧಾನಸೌಧದಲ್ಲಿ ಮಾಡುತ್ತಾ ಇದೆ. ಯಾವಾಗ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದ್ರು, ಆಗ ನಮ್ಮ ಉಸ್ತುವಾರಿ ಸಚಿವರು ಹೇಳ್ತಾರೆ ಹಾಗೇನು ಹೇಳಿಲ್ಲ, ಹಾಗೇನು ಹೇಳಿಲ್ಲ, ಅದು ನಾಸಿರ್ ಖಾನ್ ಜಿಂದಾಬಾದ್ ಅಂತ ಹೇಳಿದ್ದಾರೆ, ಈ ಬಿಜೆಪಿಯವರು ಅದನ್ನ ತಿರುಚಿದ್ದಾರೆ ಅಂತ ಹೇಳ್ತಾರೆ. FSL ರಿಪೋರ್ಟ್ ಬಂದಾಗ ನಮ್ಮ ಇನ್ಚಾರ್ಜ್ ಮಿನಿಸ್ಟರ್ ಮುಖ ಕಪ್ಪೆ ತರ ಆಗಿತ್ತು. ಸ್ವಾಮಿ, ಯಾರು ದೇಶಭಕ್ತರು, ಯಾರು ದೇಶ ವಿರೋಧಿಗಳು ಅನ್ನುವಂತ ಸಾಮ್ಯತೆ ಇವತ್ತು ನಮ್ಮ ಮಂತ್ರಿಗಳಿಗಿಲ್ಲ. ಸ್ವಯಂ ಘೋಷಿತ ಸಂವಿಧಾನ ಭಕ್ತರು ಇವತ್ತು ನಮ್ಮನ್ನು ಆಳ್ತಾ ಇರುವಂತದ್ದು ದುರಾದೃಷ್ಟ ಅಂತ ನಾನು ಹೇಳ್ತಾ ಇದ್ದೇನೆ. ಯುವಕರೇ, ಯಾವಾಗ ವಿಧಾನಸೌಧದಲ್ಲಿ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದ್ರು,
ಆತಂಕವಾದಿಗಳಿಗೆ ಅನಿಸ್ತು ಈ ಕರ್ನಾಟಕ ರಾಜ್ಯದಲ್ಲಿ ನಾವು ಏನ್ ಮಾಡಿದ್ರು ನಡೆಯುತ್ತೆ ಅಂತ. ಆ ಜಿಂದಾಬಾದ್ ಹೇಳಿದ ಕೆಲವೇ ದಿನಗಳಲ್ಲಿ ರಾಮೇಶ್ವರ ಕೆಫೆ ಅನ್ನುವಂತ ಹೋಟೆಲ್ ಒಳಗೆ ಬಾಂಬ್ ಬ್ಲಾಸ್ಟ್ ಆಯ್ತು. ಬಾಂಬ್ ಬ್ಲಾಸ್ಟ್ ಆಗಿ 1 ವಾರ ಕಳೀತಾ ಇದೆ. ಇಲ್ಲಿ ಎಷ್ಟು ಕುಸಿದಿದೆ ಅನ್ನುವಂಥದ್ದನ್ನ ನೀವೆಲ್ಲ ಅರ್ಥ ಮಾಡ್ಕೊಳ್ಳಿ. ಪೊಲೀಸರು ಮಹಾ ಚಾಣಾಕ್ಷರು. ಅವ್ರಿಗೆ ಮನಸ್ಸು ಮಾಡಿದ್ರೆ ಇದೇನು ಅಸಾಧ್ಯ ಅಲ್ಲ. ಒಂದು ಕಥೆಯನ್ನ ಹೇಳಲಿಕ್ಕೆ ಬಯಸ್ತೇನೆ. ಕರ್ನಾಟಕ ಪೊಲೀಸ್, ಮಹಾರಾಷ್ಟ್ರ ಪೊಲೀಸ್, ಗುಜರಾತ್ ಪೊಲೀಸ್ ಇವ್ರದೊಂದು ಅಭ್ಯಾಸ ವರ್ಗ ಇತ್ತಂತೆ. ಆಗ ಮಹಾರಾಷ್ಟ್ರದ ಪೊಲೀಸ್ ಹೇಳ್ತಾರಂತೆ, हमारा स्टेट में बॉम्ब ब्लास्ट हुए तो 2 दिन में नहीं तो 3 दिन में वो आतंकी को पकड़ के हम जेल को भेजेंगे. ಆಗ ಗುಜರಾತ್ ಪೊಲೀಸ್ ಪಾಳಿ ಬಂದು ಅವ್ರು ಹೇಳ್ತಾರೆ, हमारा राज्य में बॉम्ब स्फोट हुए तो वो आतंकी को 1 दिन में पकड़ के जेल को भिजवाते हैं. ಆಗ ನಮ್ಮ ಕರ್ನಾಟಕ ಪೊಲೀಸರ ಸರದಿ ಬಂತು, हमारा स्टेट में बॉम्ब ब्लास्ट हुए तो तुम्हारा स्टेट में बॉम्ब ब्लास्ट हुए तो आतंकी को पकड़ने के लिए 1 दिन 2 दिन लगेगा क्या? हमारा राज्य में ऐसा नहीं है सर. आश्चर्य आए तो पुलिसರಿಗೆ क्या है, बॉम्ब स्फोट होने के 3 दिन पहले ही हमको पता चलता है, लेकिन वो आतंकी को पकड़ने के लिए हमारा केडी साहब, हमारा केपी साहब ये मंत्री नहीं छोड़ता है, क्योंकि दे आर ऑल माय ब्रदर्स ಅಂತ ಹೇಳ್ತಾರೆ. ಈ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ಮುಸಲ್ಮಾನರು ಏನ್ ಬೇಕಾದ್ ಮಾಡಿ ಅನ್ನುವಂತ ಕಾನೂನು ಇವತ್ತು ಕರ್ನಾಟಕದಲ್ಲಿ ನಡೀತಾ ಇದೆ. ಮನಮೋಹನ್ ಸಿಂಗ್ ಆಗಿದ್ದಾರೆ, ಮೌನ ವಹಿಸಿದ್ದಾರೆ. ಮೌನ ವಹಿಸಿದ್ದಾರೆ ಅಂದ್ರೆ ಅದು ನಮಗೆ ವಿರೋಧ ಮಾಡ್ತಾರೆ ಅಂತ ತಿಳ್ಕೊಬೇಡಿ. ಅವರ ಮೌನ ನಮ್ಮ ಮಂದಿರಕ್ಕೆ ಸಮ್ಮತಿ ಕೊಟ್ಟಿದೆ ಅಂತ ಅರ್ಥ ಆಗುತ್ತೆ. ಅವರಿಂದಲೂ ಕೂಡ, ಅವರ ಹತ್ರನೂ ಕೂಡ ಹೋಗಿ ನಾವು ಮಂದಿರ ನಿರ್ಮಾಣಕ್ಕೆ ಸಹಕಾರ ಕೊಡಿ ಅನ್ನುವಂತಹ ವಿನಂತಿಯನ್ನ ಮಾಡಿಕೊಳ್ಳೋಣ. ವೀರ್ ಸಾವರ್ಕರ್ ಅವರು ಹೇಳಿದ ಹಾಗೆ, ನೀ ಬಂದರೆ ನಿನ್ನನ್ನ ಸೇರಿಸಿ, ನೀ ಬಂದರೆ ನಿನ್ನ ಜೊತೆ, ನೀನು ವಿರೋಧಿಸಿದರೆ ನೀ ಬಂದರೆ ನಿನ್ನ ಜೊತೆ, ನೀನು ವಿರೋಧಿಸಿದರೆ ನಿನ್ನನ್ನು ಬಿಟ್ಟು ನಿನ್ನನ್ನು ಮೆಟ್ಟಿ ಮುನ್ನುಗ್ಗುತ್ತೇವೆ ಅನ್ನುವ ಹಾಗೆ BR ಪಾಟೀಲ್ ರವರು ಮಂದಿರ ಕಟ್ಟಲಿಕ್ಕೆ ಅವಕಾಶ ಕೊಟ್ರೆ ಸರಿ, ಇಲ್ಲದೆ ಹೋದ್ರೆ ಅವರನ್ನ ವಿರೋಧ ಮಾಡಿ ಬೃಹತ್ತಾಗಿರುವಂತಹ ಮಂದಿರವನ್ನ ನಾವು ನಿರ್ಮಾಣ ಮಾಡೋಣ ಅನ್ನುವಂತಹ ಸಂದೇಶವನ್ನ ಈ ಸಂದರ್ಭದಲ್ಲಿ ಕೊಡುತ್ತಾ, ರಾಘವ ಚೈತನ್ಯರ ಶಕ್ತಿ ಅಗಾಧವಾಗಿರುವಂತಹ, ಹಿಂದೂ ಮುಸ್ಲಿಂ ಅನ್ನುವಂತಹ ಭೇದ ರಾಘವ ಚೈತನ್ಯರು ಮಾಡಲಿಲ್ಲ. ಎಲ್ಲರನ್ನೂ ಕೂಡ ಸಮನಾಗಿ ತೆಗೆದುಕೊಂಡು ಹೋದಂತ ಒಬ್ಬ ಸಂತರ ಮಂದಿರ ನಿರ್ಮಾಣ ಮಾಡಲಿಕ್ಕೆ, ಆ ಸಂತರ ಪೂಜೆ ಮಾಡಲಿಕ್ಕೆ ಇಲ್ಲಿರುವಂತಹ ಮುಸ್ಲಿಮರು ದೊಡ್ಡ ಮನಸ್ಸು ಮಾಡಿದ್ರೆ ಮಾತ್ರ ಆಳಂದ ಶಾಂತವಾಗಿರ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂತಹ ಆಗ್ರಹವನ್ನು ನಾನು ಮಾಡ್ತಾ ಇದ್ದೇನೆ. ಯುವಕರೇ, ನೀವೇನಾದ್ರೂ ಪ್ರಚೋದನಕಾರಿ ಭಾಷಣ ಮಾಡಿದ್ರೆ ನಿಮ್ಮ ಮೇಲೆ ಕೇಸ್ ಹಾಕ್ತೀವಿ ಅಂತ ಹೇಳಿದ್ದಾರೆ. ಹೇಗಾದ್ರೂ ಮಾಡಿ ಕೇಸ್ ಹಾಕ್ಬೇಕು, ಮುಂದಿನ ವರ್ಷ ಪೂಜೆಗೆ ಅವಕಾಶ ಸಿಗಬಾರದು ಅನ್ನುವಂತ ಕಾಂಗ್ರೆಸ್ಸಿನ ನೀಚ ಷಡ್ಯಂತ್ರ ಇವತ್ತು ಬಯಲಾಗ್ಬಿಟ್ಟಿದೆ. ಹೇಗೆ ಮಾತಾಡ್ಬೇಕು ಹಾಗಾದ್ರೆ? ಲಿಂಗ ಸ್ಥಾಪನೆ ಮಾಡಬೇಕಾಗಿದೆ, ಪೂಜೆ ಆಗಿದೆ, ವಿಭೂತಿ ಹಚ್ಚಿದ್ದೇವೆ, ಪತ್ರಿ ಹಾಕಿದ್ದೇವೆ, ಊದುಬತ್ತಿ ಬೆಳಗಿದ್ದೇವೆ, ಕರ್ಪೂರ ಆಗಿದೆ, ನೈವೇದ್ಯ ಆಗಿದೆ, ಆ ನೈವೇದ್ಯ ಪ್ರಸಾದ ತಗೊಂಡು ನಾವೆಲ್ಲರೂ ಮನೆಗೆ ಹೋಗಿ ಅಂತ ಅಷ್ಟೇ ಹೇಳ್ಬೇಕಾ? ಇಷ್ಟು ಹೇಳಿದ್ರೂ ಕೂಡ ಈ ಸರ್ಕಾರದಲ್ಲಿ ಕೇಸ್ ಹಾಕುವಂತ ಸಾಧ್ಯತೆ 100ಕ್ಕೆ 100 ಇದೆ. ಇರುವುದರಿಂದಲೇ ಇವತ್ತು ವಿಧಾನಸೌಧದಲ್ಲಿ ಪಾಕಿಸ್ತಾನದ ಪರ ಘೋಷಣೆ ಹಾಕ್ತಾರೆ. ಶಫಿ ನಾಸಿಪುಡಿ, ಮೊನ್ನೆ ನಾಸಿರ್ ಖಾನ್ ಗೆದ್ದಾಗ ಶಫಿ ನಾಸಿಪುಡಿ ಅವನು ಬ್ಯಾಡಗಿ ಮೆಣಸಿನಕಾಯಿಯ ವ್ಯಾಪಾರಿ ಅಂತೆ. ಅವನ ಮೇಲೆ ಸಂಶಯ. ಮೀಡಿಯಾದವರು ಹೋಗಿ ಕೇಳ್ತಾರೆ, ನಿಮ್ಮ ಮೇಲೆ ಆರೋಪ ಬಂದಿದೆ. ಅಯ್ಯೋ, ನಾನು 15 ಆಗಸ್ಟ್ಗೆ ಜೆಂಡಾ ಹಾರಿಸ್ತೀನಿ, 26 ಆಗಸ್ಟ್ ಜನವರಿಗೆ ನಾನು ಧ್ವಜಾರೋಹಣ ಮಾಡ್ತೀನಿ,
ನಾನು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತೀನಿ, ನಾನೊಬ್ಬ ದೇಶಭಕ್ತ, ನಾನು ಎಲ್ಲರಿಗೂ ಊಟ ಹಂಚ್ತೀನಿ ಅಂದವನೇ ಬಡ್ಡಿ ಮಗ ಇವತ್ತು ಪಾಕಿಸ್ತಾನ ಕೇಸಿನಲ್ಲಿ ಸಿಕ್ಕಾಕೊಂಡಿದ್ದಾನೆ. ಈ ಶಫಿ ನಾಶಿ ಪುಡಿಗೆ, ನಾಶಿ ಪುಡಿ ಮೊದಲೆಲ್ಲ ಎಲ್ಲಿ ಎಸ್ಕೊಳ್ತಿದ್ರಿ? ಮೂಗ್ನಾಗ ಎಸ್ಕೊಳ್ತಿದ್ರು. ಪೊಲೀಸರ ಕೈಯೊಳಗೆ ಕಾರ್ ಪುಡಿ ಕೊಟ್ರೆ ಎಲ್ಲಿ ಏರಿಸ್ತಾರ್ರಿ? ಅಂತಹ ಶಫಿ ನಾಶಿ ಪುಡಿಗೆ ಕಾರ್ ಪುಡಿಯ ತಾಕತ್ತು ಏನು ಅನ್ನುವುದನ್ನು ನಮ್ಮ ಪೊಲೀಸ್ ಇಲಾಖೆ ತೋರಿಸಿದರೆ ಮಾತ್ರ ಇಂಥ ಪಾಕಿಸ್ತಾನ ಏಜೆಂಟ್ಗಳ ಬಾಯಿ ಮುಚ್ಚಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂತಹ ವಿಚಾರವನ್ನು ಈ ಸಂದರ್ಭದಲ್ಲಿ ಪ್ರಸ್ತುತಪಡಿಸ್ತಾ, ವಿಶೇಷವಾಗಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದಂತಹ ಸುಭಾಷ್ ಗುತ್ತೇದಾರರು ಮತ್ತು ಹರ್ಷ ಗುತ್ತೇದಾರರಿಗೆ ನಾವು ಅಭಿನಂದನೆಗಳನ್ನು ಹೇಳಬೇಕಾಗುತ್ತೆ. ರಾಜಕೀಯ ಉದ್ದೇಶಕ್ಕಾಗಿ ಹಿಂದುತ್ವಕ್ಕೆ ಜೈ ಅನ್ನೋರು ಬಹಳ ಜನ ಇದ್ದಾರೆ. ಜೈ ಶ್ರೀರಾಮ್, ಟಿಕೆಟ್ ಸಿಗ್ತದಂದ್ರೆ ಜೈ ಶ್ರೀರಾಮ್. ಟಿಕೆಟ್ ಬೇಕಾಗಿತ್ತಂದ್ರೆ RSS ಪ್ರಮುಖರ ಮನೆಗೆ ಹೋಗ್ತಾರೆ, RSS ಕಾರ್ಯಾಲಯಕ್ಕೆ ಹೋಗ್ತಾರೆ. ಅಲ್ಲಿವರೆಗೂ RSS ಕಾರ್ಯಾಲಯನ ಇರಲ್ಲ ಅವರು. ಟಿಕೆಟ್ ಬೇಕಾಗಿದ್ರೆ ಅಲ್ಲಿಗೆ ಹೋಗ್ತಾರೆ, ಟಿಕೆಟ್ ಸಿಗ್ಲಿಲ್ಲ ಅಂದ್ರೆ ಇಟಲಿಯರ ಮನೆಗೆ ಹೋಗ್ತಾರೆ. ಇಂಥ ಪರಿಸ್ಥಿತಿ ಇದೆ. ಗೆದ್ರೆ ಹಿಂದುತ್ವ ಅಂತಾರೆ, ಸೋತ್ರೆ ಹಿಂದುತ್ವಕ್ಕೆ ಬೆನ್ನು ತೋರಿಸಿ ಹೋಗುವಂತಹ ನೀಚ ರಾಜಕಾರಣಿಗಳ ಮಧ್ಯೆ ಸೋಲು ಗೆಲುವು ಮುಖ್ಯ ಅಲ್ಲ. ಇವತ್ತು ನಮಗೆ ಸೋಲಾಗಿರಬಹುದು, ಮುಂದೆ ನಿಶ್ಚಿತವಾಗಿ ನಮಗೆ ಗೆಲುವಾಗುತ್ತೆ. ನಾವು ಹಿಡಿದ ಧರ್ಮ ಕಾರ್ಯವನ್ನು ಬಿಡೋದಿಲ್ಲ. ಧರ್ಮ ರಕ್ಷತಿ ರಕ್ಷಿತ ಅನ್ನುವಂತಹ ಘೋಷಣೆಯೊಂದಿಗೆ ತಂದೆ ಮತ್ತು ಮಗ ಇವತ್ತು ನಮ್ಮ ಜೊತೆಗೆ ನಿಂತಿದಾರಲ್ಲ, ಖಂಡಿತವಾಗಿ ಮುಂದಿನ ದಿನ ಇವರಿಗೆ ಒಳ್ಳೆಯ ಭವಿಷ್ಯ ಇದೆ ಅಂತ ಹೇಳಿ, ರಾಘವ ಚೈತನ್ಯ, ರಾಘವ ಸಂಪ್ರದಾಯ 13-14ನೇ ಶತಮಾನದಿಂದ ಪ್ರಾರಂಭವಾಗಿ ಜೀವಂತ ಸಮಾಧಿಯನ್ನ ಹೊಂದಿರುವಂತಹ ರಾಘವ ಚೈತನ್ಯ ಮಹಾರಾಜರು ಈ ಭಾಗದಲ್ಲಿ ಜನರ ಸುಖ ಕಷ್ಟಗಳನ್ನ ಆಲಿಸಿ ಜನರ ಏಳಿಗೆಗಾಗಿ ಶ್ರಮಿಸಿದಂತ ಮಹಾನ್ ಚೇತನ ಶಕ್ತಿಗೆ ಇಲ್ಲಿಂದ ನಾವು ಹೋಗಿ ಪೂಜೆಯನ್ನ ಸಲ್ಲಿಸಿದ್ದೀವಿ. ನೀವೆಲ್ಲರೂ ಕೂಡ ಶಾಂತ ರೀತಿಯಾಗಿ ನಿಮ್ಮ ನಿಮ್ಮ ಊರುಗಳಿಗೆ ಹೋಗಿ ಮತ್ತೆ ಮುಂದಿನ ಹೋರಾಟಕ್ಕೆ ನಾವು ಅಣಿಯಾಗೋಣ ಅನ್ನುವಂತಹ ವಿಚಾರವನ್ನ ತಿಳಿಸ್ತಾ, ನೀವೆಲ್ಲರೂ ಕೂಡ ಭಾರತ ಮಾತೆಗೆ ಮತ್ತೊಮ್ಮೆ ಜಯಘೋಷ ಆಗ್ಬೇಕು. ಎರಡೂ ಕೈಗಳನ್ನ ಮೇಲೆತ್ತಿ ಘೋಷಣೆ ಆಗ್ಬೇಕು. ಎರಡೂ ಕೈಗಳನ್ನ ಭಾರತ್ ಮಾತಾ ಕಿ ಜೈ ಶ್ರೀರಾಮ್. ಜೈ ಶ್ರೀರಾಮ್. ನನ್ನ ಪಾದಗಳಲ್ಲಿ ನಮಸ್ಕರಿಸಿ ಇವತ್ತಿನ ಈ ಒಂದು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿಕೊಂಡಂತ ವೀರಭದ್ರ ಶಿವಾಚಾರ್ಯರ ಪಾದಗಳಲ್ಲಿ ನಮಸ್ಕರಿಸಿ, ಆಂದೋಲನ ಶ್ರೀಗಳ ಪಾದಗಳಲ್ಲಿ ನಮಸ್ಕರಿಸಿ, ನಮ್ಮ ಕಲಬುರಗಿಯಿಂದ ಬಂದಂತ ಶರಣಬಸವೇಶ್ವರ ಸಂಸ್ಥಾನದ ಸದಸ್ಯರಾದ ನಿಜಲಿಂಗಪ್ಪ, ಲಿಂಗರಾಜಪ್ಪ ಅಪ್ಪ ಅವರ ಪಾದಗಳಲ್ಲಿ ನಮಸ್ಕರಿಸಿ, ವೀರಭದ್ರ ಶಿವಾಚಾರ್ಯ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಆತ್ಮೀಯರಾದಂತ ವಿಠ್ಠಲರಾವ್ ಪಾಟೀಲ್ ಅವರೇ ಹಾಗೂ ಕಲಬುರಗಿ ಗ್ರಾಮೀಣ ಅಧ್ಯಕ್ಷರಾದಂತ ಶಿವರಾಜ್ ಪಾಟೀಲ್ ಅವರೇ, ಚಂದು ಪಾಟೀಲ್ ಅವರೇ, ದತ್ತಾತ್ರೇಯ ಪಾಟೀಲ್ ಅವರೇ ಹಾಗೂ ಬಿನ್ನಾಡೆ ಸರ್ ಅವರೇ ಹಾಗೂ ಹರ್ಷ ಗುತ್ತೇದಾರ್ ಅವರೇ, ಮಲ್ಲಿಕಾರ್ಜುನ್ ಕಂದಗೋಳಿ ಅವರೇ, ವೇದಿಕೆ ಮೇಲಿದ್ದಂತ ಎಲ್ಲ ಆತ್ಮೀಯರೇ, ಆತ್ಮೀಯರಾದಂತ ಚಿಂಚೋಳಿಯ ಶಾಸಕರಾದಂತ ಅವಿನಾಶ್ ಜಾಧವ್ ಅವರೇ, ಇಲ್ಲಿ ಬಂದಂತ ಎಲ್ಲ ಹಿರಿಯರೇ, ಅಣ್ಣ ತಮ್ಮಂದಿರೇ, ಇವತ್ತು ನಾವು ರಾಘವ ಚೈತನ್ಯ ಶಿವರಾತ್ರಿ ಒಂದು ದರ್ಶನ ತಗೋಬೇಕು, ಪೂಜೆ ಮಾಡ್ಬೇಕಂದ್ರ ಕೋರ್ಟ್ದಿಂದ ಪರ್ಮಿಷನ್ ತಗೋಬೇಕಾಗ್ಯದ. ನಮ್ಮ ದೇವರ ಹಿಂದೂ ದೇವರಿಗೆ ಬಂದ ನಾವು ನಮಸ್ಕಾರ ಮಾಡಬೇಕು, ದರ್ಶನ ತಗೋಬೇಕಂದ್ರ ಕೋರ್ಟ್ದಿಂದ ತಗೋಬೇಕಾಗ್ಯದ. ಯಾಕಪ್ಪ ಅಂತಂದ್ರ ನಮ್ಮಲ್ಲಿ ಒಗ್ಗಟ್ಟು ಇಲ್ಲಾರ ಬಟ್ಟಿಗೆ ಈ ತರ ಆಗಲಾಗ್ತದೆ. ನಮ್ಮ ಹಿಂದೂಗಳ ಬಳಿ ಒಗ್ಗಟ್ಟು ಬೇಕು. ಮೊನ್ನೆ ಇದೇ ರಾಘವ ಚೈತನ್ಯ ಶಿವರಾತ್ರಿ ಒಂದು ಪೊಲೀಸರು ಒಂದು ಸಭೆ ತಗೊಂಡ್ರು, ಪೀಸ್ ಮೀಟಿಂಗ್. ಅದರಾಗ
ಹಿಂದೂ ಮುಸ್ಲಿಂ ಇಬ್ರು ಇದ್ರು. ನಮ್ಮ ಹಿಂದೂ ಮಂದಿ 8 ಮಂದಿ ಇದ್ರು, ಅವರು 150-200 ಮಂದಿ ಅವ್ರು ಮುಸ್ಲಿಮ್ರು ಇದ್ರು. ಎಷ್ಟು ಇವತ್ತ ಭಿನ್ನ ತೋರ್ಸಲತ್ತದ, ಅವರು ಒಗ್ಗಟ್ಟದ ಅವ್ರ ಬಲ್ಲಿ. ಆ ಒಂದು ಒಗ್ಗಟ್ಟಕ್ಕೆ ನಾವು ಕೂಡ ತಯಾರಾಗಬೇಕಾದ್ರೆ ನಮ್ಮನ್ನು ಒಗ್ಗಟ್ಟಬೇಕಾಗ್ತದ. ಇರ್ಲಪ್ಪ ಗುತ್ತೇದಾರ ಮುಂದಾಲಿ, ಅವ್ರ ಆಂದೋಲನ ಮುತ್ತೆ ಮಾಡಿರ್ತಾರ, ಆಂದೋಲನ ಮುತ್ತೆನೆ ಮಾಡ್ಲಿ. ಹಿಂಗ ನಮ್ಮಲ್ಲಿ ಬಂದ್ರ ನಾವೆಂದೂ ಸಕ್ಸಸ್ ಆಗಲ್ಲ. ನಾವು ನಮ್ಮ ಧರ್ಮ ಉಳಿಸ್ಬೇಕು. ಅವಿನಾಶ್ ಜಾಧವ್ ಅವರು ಹೇಳ್ದಂಗ ಮೊದಲು ನಮ್ಮ ಧರ್ಮ, ಆಮೇಲೆ ನಮ್ಮ ದೇಶ, ಆಮೇಲೆ ನಾವು. ನಮ್ಮ ಧರ್ಮ ಉಳಿಬೇಕಾದ್ರೆ ನಾವೆಲ್ಲರೂ ಧರ್ಮದ ಸಲುವಾಗಿ ಜೀವ ಕೊಡಬೇಕು. ಹಿಂದೆ ನಮ್ಮ ಹಿರಿಯರು ಕೊಟ್ಟಾರ. ಈಗ ಉದಾಹರಣೆ ಅದ, ಈಗ ಅಯೋಧ್ಯೆದು ರಾಮ್ ಲಲ್ಲಾ ಇವತ್ತ ಮಂದಿರ ಏನ್ ತಯಾರಾಯ್ತು, ಹಿಂದೆ ಎಷ್ಟೋ ಜನ ಅದಕ್ಕೆ ಪ್ರಾಣ ಸಹಿತ ಕೊಟ್ಟಾರ. ಇವತ್ತ ನಮ್ಮ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿಯವರು ಇವತ್ತ ರಾಮ ಮಂದಿರ ಕಟ್ಟಬೇಕು ಅಂತ ಕೆಸಿನ ಉದ್ದೇಶ ಇಟ್ಕೊಂಡು ಏನು ಗುಂಡಾಗಿರಿಯಿಂದ ಜಬರ್ದಸ್ತಿಯಿಂದ ಕಟ್ಟಲಿಲ್ಲ ಅವರು. ಮತ್ತ ಕಾನೂನು ರೀತಿಯಿಂದ ಮತ್ತ ಕೋರ್ಟ್ದಿಂದ ಪರ್ಮಿಷನ್ ತಗೊಂಡ್ ಕೇಸಿಂದ ಇವತ್ತ ರಾಮ ಮಂದಿರ ಕಟ್ಟಿದ್ರು ಅವರು. ಹಂಗ ಇವತ್ತ ರಾಘವ ಚೈತನ್ಯ ಕೂಡ ಇವತ್ತು ಒಂದು ಜೀವಂತ ಸಮಾಧಿ. ಅದು ನಮ್ಮ ಹಿಂದೂಗಳ ಒಂದು ಧರ್ಮದ ಒಂದು ಜೀವಂತ ಸಮಾಧಿದು ಇವತ್ತ ಅದು ಕುರು. ಅದು ಇವತ್ತ ಅದು ನಾವು ದರ್ಶನಕ್ಕೆ ಹೋಗ್ಬೇಕು, ಅದಕ್ಕೆ ಹೆಸಿಗೆ ಹಚ್ಚಿದ್ರು, ಅದ್ರ ಬಗ್ಗೆ ಮಾತಾಡ್ಬೇಕು ಅಂದ್ರ ಇವತ್ತು ಎಷ್ಟೋ ಕಷ್ಟ. ನೋಡ್ರಿ ಇವತ್ತ ಎಷ್ಟು ಪೊಲೀಸರು ಬಂದಾರ, ಎಷ್ಟು ಅದಕ್ಕೆ ಬಂದೋಬಸ್ತ್ ನಡೆದದ. ಇವತ್ತು ಮಹೇಶ್ ಗೌಳಿಗೆ ಗಡಿಪಾರ್ ಮಾಡಿದ್ರು ಇದ್ರ ಸಲುವಾಗಿನೇ. ಇವು ಎಲ್ಲ ಇವತ್ತು ನಾವು ಲೆಕ್ಕ ಹಾಕ್ಬೇಕಾಗ್ಯದ. ಇವತ್ತ ವಿಧಾನಸೌಧದಾಗ ಇವತ್ತ ಪಾಕಿಸ್ತಾನ ಮುರ್ದ ಜಿಂದಾಬಾದ್ ತಂಕಿಸಿಂದ ಹೇಳಿದ್ರು ಕೂಡ ಕಾಂಗ್ರೆಸ್ ಅವ್ರು ಪಾಕಿಸ್ತಾನ ಜಿಂದಾಬಾದ್ ಅಂದಿಲ್ಲ, ಅವ ನಾಸಿರ್ ಜಿಂದಾಬಾದ್ ಅಂದ ತಂಕಿದ್ನ ಎಲ್ಲ ಖೂನ್ ಅದ ಅವ್ರಿಗೆ. ಪಾಕಿಸ್ತಾನ ಜಿಂದಾಬಾದ್ ಅಂದನ ಖೂನ್ ಅದ. ಆದ್ರೂ ಯಾರದು ನಮ್ಮ ಹಿಂದೂಗಳೇ ಹೇಳಗತ್ತಾರ. ಹಂಗ ನಮ್ಮಲ್ಲೇ ಅದ ಅದು. ಅದ್ರ ಸಲುವಾಗಿ ಧರ್ಮ ಬಂದಾಗ ನಾವೆಲ್ಲರೂ ಒಂದಾಗ್ಬೇಕು. ಯಾವ ಪಾರ್ಟಿ ಈ ಪಾರ್ಟಿ ಅವಿನಾಶ್ ಜಾಧವ್ ಅವ್ರು ಹೇಳಿದಾಗ ಪಾರ್ಟಿಗಳು ತರಬಾರ್ದು. ಅವ್ರು ಹೆಂಗ್ ಧರ್ಮ ಬಂದಾಗ ಒಂದಾಗ್ತಾರ, ನಾವು ಧರ್ಮ ಬಂದಾಗ ಎಲ್ಲ ಬಿಡ್ಬೇಕು, ಒಂದಾಗ್ಬೇಕು. ಅದು ಅವಾಗ ನಾವು ಇಂಥ ನಮ್ಮ ಹಿಂದೂ ಧರ್ಮ ಉಳಿಬಹುದು, ರಕ್ಷಣೆ ಮಾಡಬಹುದು. ಅದ್ರ ಸಲುವಾಗಿ ಇವತ್ತೇನದ ನಾವು ಇವತ್ತು ಆಂದೋಲನ ಮುತ್ತೆ ಇವತ್ತು ನಾವು ನೆನೆಸ್ಬೇಕಾಗ್ಯದ. ಯಾಕಂದ್ರೆ 3 ವರ್ಷ ಕಂಟಿನ್ಯೂ ಇವತ್ತ ರಾಘವ ಚೈತನ್ಯ ಇವತ್ತು ದರ್ಶನ ಆಗ್ಬೇಕಾದ್ರೆ ಆಂದೋಲನ ಮುತ್ತೆಯವ್ರ ಕಾರಣ ಅಷ್ಟೇ. ನಮ್ಮ ವೀರಭದ್ರ ಶಿವಾಚಾರ್ಯರು ಕಡಗಂಚಿ ಮುತ್ತೆಯವ್ರನ್ನು ಕೂಡ ಇವತ್ತು ಅಂಜಲಾರ್ದೆ ಯಾರು ಏನ್ ಹೇಳಿದ್ರು ಕೂಡ ಇವತ್ತು ಕಾರ್ಯಕ್ರಮ ಬರ್ಬೇಕು, ಪೂಜೆಗೆ ಬರ್ಬೇಕು ಅಂತಂದ್ರೆ ಸ್ವತಃ ಬಂದ್ರು ಅವರು. ಹಂಗ ಇವತ್ತು ನಾವು ಇವತ್ತು ನೆನ್ಸ್ಬೇಕಾಗ್ಯದ. ನಾವು ಯಾರೋ ಆಳನದವರು ಈ ರಾಘವ ಚೈತನ್ಯ ಮತ್ತ ಈಗ ಬಂದದ, ಈಗ ದರ್ಶನ ಮಾಡಬೇಕು, ಅದಕ್ಕೆ ಕೋರ್ಟಿಗೆ ಹೋಗ್ಬೇಕು, ಕೇಳ್ಬೇಕು, DC ಕೇಳ್ಬೇಕು ಅಂತಂದ್ರೆ ಯಾರು ಮಾಡಿದ್ರಪ್ಪ ಅಂತಂದ್ರ ಇವತ್ತು ಆಂದೋಲನ ಮುತ್ತೆಯವರೇ ಮುಂದಾಕಿಸಿಂದ ಇವತ್ತು ಮಾಡ್ಯಾರ. ರಾಘವ ಚೈತನ್ಯ ಬಗ್ಗೆ ಅವ್ರ ಹಿಸ್ಟ್ರಿ ಏನು ಏನಂಬುದು ಇವತ್ತು ಎಲ್ಲಾ ತಿಳಿಸಿ ಹೇಳಿಕೆಸಿಂದ ಇವತ್ತ ಈ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಇವತ್ತು ಹರ್ಷ ಗುತ್ತೇದಾರ ಅಂತ ಕೇಸಿಂದ ಇಲ್ಲಿ ಹೇಳಬಯಸ್ತೀನಿ. ತಾವೆಲ್ಲರೂ ಸಾಥ್ ಕೊಟ್ಟಿರಿ, ತಾವೆಲ್ಲರೂ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಬಂದು ಇವತ್ತು ಅಂಜಲಾರ್ದೆ ಬಂದ್ ಕೇಸಿಂದ ಇವತ್ತು ಯಶಸ್ವಿ ಮಾಡಿರಿ ಅಂತಂದ್ರ ಇನ್ನು ಮುಂದೆ ಇನ್ನೂ ಕೂಡ